ಎಲ್ಲರಿಗೂ ಮುಂಜಾನೆ ಶುಭವಂದನೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನು, ಬಾಲಕೃಷ್ಣ ಆಚಾರ್ಯ ಅವರನ್ನು, ಬಬಲರಾವ್ ಗುರೂಜಿಯವರನ್ನು, ಎಲ್ಲ ಯೋಗಿಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಸಿದ್ಧಾಸನ, ಸುಖಾಸನ, ಯಾವ ಆಸನದಲ್ಲಿ ಕೂತ್ಕೊಳ್ಬೋದು, ಬೆನ್ನುಹುರಿ ನೇರವಾಗಿರಬೇಕು. ಈಗ 3 ಸಲ ಓಂಕಾರವನ್ನು ಮಾಡೋಣ. ಪೂರ್ಣ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ರೀತಿ ಖುಷಿಯಾಗಿ ಆರಾಮಾಗಿ ಬೇಜಾರಾಗಿ ಫಸ್ಟು ಜಾಗಿಂಗ್ ಮಾಡಿ. ಈ ಜಾಗಿಂಗ್ ಸುಮಾರು 5 ಕಿಲೋಮೀಟರ್ ಓಡಿ ಬಂದರೆ ಸಾಕು. चेयर में निकालें 1 2 1 2 1 ನೋಡಿ ಸ್ಟಿಂಗ್ ಮಾಡಿದ್ರೆ ನೀವು ಬಜ್ಜು ಮೊಣಕಾಲು ನೋವು ಕೀಲು ಹೊಟ್ಟೆ ಮುಂದಿರ್ತದೆ ಅದು ಕಡಿಮೆ ಈ
sauki ನಿಧಾನವನ್ನು sauki ಮಾಡ್ತಾ ಮಾಡ್ತಾ ಏನು ಮಾಡಬೇಕು ಹೀಗೆ ಮಾಡಿ. Carbono, itu dia berasal ke mana? Karena ini bukan nomor luar. Change. Change. Equal. Okay. Pada stasiun. Okay. Itu kalau nama bagaimana ini? Betul betul. Okay. Okay. 2, 4, 3, 4, 1, 2, 3, 4, 1, 2, 3, 4. Iya. 1, 2, 3, 4. 1, 2, 3, 4.
ನಡುಮಗ ಕೈಗಳಿಟ್ಟು ನರವನ್ನು ಚೆಕ್ ಮಾಡಿ ರಿವರ್ಸ್. ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ರಿವರ್ಸ್. ಕಾಲುಗಳನ್ನು ಪಾರ್ಶ್ವಕೋನಾಸನ ಮಾಡೋಣ. ಎಡಗಾಲನ್ನು ಈ ರೀತಿ ಇರಿಸಿ, ಎಡಗಾಲ ಹೀಗಿರಬೇಕು, ಬಲಗಾಲ ಹೀಗೆ, ಈ ರೀತಿ ಕೈಗಳನ್ನು ಕಾಲ ಹಿಂಗಡೆ ಈ ರೀತಿ, ಆಮೇಲೆ ಕೈಗಳನ್ನು ಮುಂದೆ ಆಮೇಲೆ ಪೂರ್ಣವಾಗಿ ತೋರಿ ಎದೆ ಭಾಗ ಅಗಲ ಇದು ಒಂದ್ಸಲ ಮುಂದ್ಗಡೆ ಒಂದ್ಸಲ ಹಿಂದ್ಗಡೆ ಎಡಗಾಲ ಶಿರ ಇರಬೇಕು, ಬಲಗಾಲ 90 ಡಿಗ್ರಿ ಇರಬೇಕು, ಬಲಗಾಲ ಬಾಜು ಇರಬೇಕು ಹಿಂದ್ಗಡೆ. ಇದು ಪೂರ್ಣವಾಗಿ ಮೇಲೆ ಇದೇ ಭಾಗ ನೋಡಿ ಪೂರ್ಣವಾಗಿ ತಿರುಗಿಸಬೇಕು. ನಾವು ಕುತ್ತಿಗೆ ಭುಜಕ್ಕೆ ಸಮಾಂತರವಾಗಿ ಇದಾಗ ಇದೇ ಆಗಲ್ಲ. ಇಷ್ಟ. ಈಗ ಇನ್ನೊಂದ್ಸಲ ಪಾರ್ಶ್ವಕೋನಾಸನ ಮಾಡೋಣ. ಎರಡೇ ಓಡಬೇಕು ಈ ರೀತಿ ನಿಧಾನವಾಗಿ ಈ ಬ್ಯಾಲೆನ್ಸ್ ಇಟ್ಕೊಂಡ ಏನು ಮಾಡಬೇಕು, ನಿಧಾನವಾಗಿ ಹಿಂಗೆ ಜಂಪ್ ಮಾಡಬೇಕು, ಆದಾಯ ಹಿಂಗೆ ಸರಿಸ್ಬೋದು. ಈ ಎಡಗಾಲ ಶಿರ ಇರಬೇಕು, 90 ಡಿಗ್ರಿ ಇರಬೇಕು, ಆದ ನಿಧಾನವಾಗಿ ಹಿಂಗೆ ತಿರುಗಿಸಬೇಕು, ಕುತ್ತಿಗೆ ಹಿಂಗೆ ತಿರುಗಿಸಬೇಕು, ಬಲಗಾಲ ಮೇಲ್ಗಡೆ ಈ ರೀತಿ ನಮ್ಮ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ನೋಡಿ, ನಮ್ಮದು ನಡುವು ನೋವು, ಬೆನ್ನು ನೋವು, ಕುತ್ತಿಗೆ ನೋವು ಇವೆಲ್ಲ ನಿವಾರಣೆ ಆಗುತ್ತೆ. ಅದಲ್ಲದೆ ನಮ್ಮ ಬಜ್ಜುಗಳ ನಿವಾರಣೆ ಆಗುತ್ತೆ. ತಿಗದ ಬಜ್ಜು, ನೆಲದ ಬಜ್ಜು ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ. ಇದೇ ಅಗಲ ಮಲಬದ್ಧತೆ ಚೆನ್ನಾಗಿರ್ತದೆ. ಇಷ್ಟು ಪಾರ್ಶ್ವಕೋನಾಸನದ ಲಾಭ. ಇದನ್ನು ಡೈಲಿ ಮಾಡಬೇಕು. ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಚಲನೆ ಆಗೋದ್ರಿಂದ ನಮ್ಮ ಮೆಮೊರಿ ಪವರ್ ಸ್ವಲ್ಪ ಚೆನ್ನಾಗಿರ್ತದೆ. ಕಣ್ಣಿನ ತೊಂದರೆಗಳನ್ನ ನಿವಾರಣೆ. ಈ ರೀತಿ ನಮ್ಮ ಕುತ್ತಿಗೆ ಸಮಾಂತರ, ಬಲಗಾಲ 90 ಡಿಗ್ರಿ ಇದೆ, ಎಡಗಾಲ ಸ್ವಲ್ಪ ರೆಡಿ ಆಗ್ತದೆ. ನಮ್ಮ ದೃಷ್ಟಿ ಎಡಗೈಯ ಬಲಗಡೆ ಬಲಗಡೆ ಇಷ್ಟ. ಈಗ ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ಇರಬೇಕು. ಮಾಡೋದು ಸಮಸ್ಥಿತಿಯಲ್ಲಿ ನಿಂತ್ಕೊಂತಾರೆ. ಹೋದಾಗ ದೊಡ್ಡ ಕೈಗಳು ಈ ರೀತಿ ಸಮಾಂತರವಾಗಿ ನೋಡಿ, ಈ ಕೈ ಹುಡುಗರನ್ನ ಸಮಾಂತರ ಅನಿಸ್ಬೇಕು. ಈ ರೀತಿ ಯಾವ ಕೈಗಳನ್ನು ಜಗಕ್ಕೆ ತರಲು ಕೂಡ ಪೂರ್ವ ಕೈಗಳನ್ನು ಮುಂದುಗಡೆ ಎದುರುಗಡೆ ಆಗ್ತದೆ. ಸಾಧ್ಯಷ್ಟು ಮುಂದುಗಡೆ ಆಗ್ತದೆ. ಅಲ್ಲಿ ಎತ್ತಿದ ಕೈಗಳನ್ನು ಇದನ್ನು ನಿಧಾನವಾಗಿ ಮುಂದುಗಡೆ ಬರಬೇಕು. ಬಂದಂಥ ಎರಡೂ ಕೈಗಳು ನಮ್ಮ ಪಾದದ ಹತ್ರ ಇರಬೇಕು.
ಪ್ರೆಸ್ ಮಾಡಿ ಮುಂದಿನ ಶಕ್ತಿ ಅನುಸಾರ ಮಾಡಿ ಹನಿಯನ್ನು ಮಾತಾಡಿಸ್ತಾ ಪ್ರಯತ್ನ ಮಾಡಿ. ಹೆಚ್ಚೆಚ್ಚಿಗೆ ಆಸನದಲ್ಲಿ ಪ್ರತ್ಯಯಗಳನ್ನು ಬಾರಿಸಿದ್ದಾರೆ. ಚೆನ್ನಾಗಿ ಐಶ್ವರ್ಯವಾಗಿದ್ದಾರೆ. ಜಗತ್ತಿಗೆ ಚೆನ್ನಾಗಿ ಸವಾಲು ಕೈಗಳ ಶಕ್ತಿ ಬರ್ತದೆ. ನಿವಾರಣೆ ಇನ್ನು ಅರ್ಧ ಚಕ್ರಾಸನ ಮಾಡೋಣ. ಎರಡು ಕಾಲದ ಸಾಧಾರಣ ಪ್ರಯತ್ನ ಕೂಸಿದ್ರೆ ಒಳ್ಳೆಯದು, ಬಿಟ್ಟರು ನಿಲ್ತದ. ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಬ್ಯಾಲೆನ್ಸ್ನಾಗಿ ಮಾಡಿ. ಎರಡು ಕಾಲಗಳು ಕೂಡಿದರೆ ಒಳ್ಳೆಯದು, ಕೂಡಿಸುವುದು ಮತ್ತು ನಿಧಾನವಾಗಿ ನೆಲದ ಭಾಗ ಮೇಲಿನ ಭಾಗ ಬಗ್ಗಿಸಿ ಕಾಲುಗಳು ಸಿಗೇ ಈ ರೀತಿ ಹೆಚ್ಚೆಚ್ಚಿಗೆ ಆಸನದಲ್ಲಿ ಪ್ರಯತ್ನ ಮಾಡಿ ಚೆನ್ನಾಗಿ ಬ್ಯಾಲೆನ್ಸ್ ಇರ್ತದೆ. ಈಗ ತಾರಾಸನ ಮಾಡೋಣ. ಎರಡು ಕೈಗಳನ್ನ ಇಟ್ಕೊಂಡಿರ್ತವೆ. ನಿಧಾನವಾಗಿ ಮೇಲೆ ಎತ್ತಿ ಕೈಗಳು ಬಿಟ್ಟರೆ ಮೇಲುವಾಗಿ ಎರಡು ಕೈಗಳನ್ನು ಕೂಡಿ ಹಾಕಬೇಕು. ಎರಡು ಕೈಗಳು ಕಿವಿ ತಾರಿಸಬೇಕು. ಆಮೇಲೆ ನಿಧಾನವಾಗಿ ಹಿಂಬರುವಾಗಬೇಕು. ನಮ್ಮ ದೃಷ್ಟಿ ಇದರಲ್ಲಿದೆ. ಈ ರೀತಿ ಕೈಗಳನ್ನು ತೋರೆ. ಈ ಎಡಗೈಯಿಂದ ಬಲಗೈನ ಜಗ್ಗು, ಎಡಗೈಯಿಂದ ಬಲಗೈನ ಜಗ್ಗು ಈ ರೀತಿ ಲಾಕ್ ಮಾಡಬೇಕು. ಜಗ್ಗು ಈ ರೀತಿ ಮತ್ತು ಮೇಲ್ಗಡೆ ಈ ರೀತಿ ಸೂಕ್ಷ್ಮವಾಗಿ ಈ ರೀತಿ ಜಗ್ಗಬೇಕು. ಈ ನೋವನ್ನು ಕಡಿಮೆ ಮಾಡ್ತಾರೆ. ಈ ರೀತಿ ಹೀಗೆ ವೃಕ್ಷಾಸನ ಮಾಡೋಣ. ನಿಧಾನವಾಗಿ ಎಡವಾಗಿ ಎತ್ತಿ ಬಲತೊಡೆ ಮೇಲೆ ನಿಧಾನವಾಗಿ ದಾಲಿಸ್ತು. ಆ ಕೈಗಳು ನೋಡಿ. ನಮ್ಮ ದೃಷ್ಟಿ ಇದರಲ್ಲಿ ಎರಡು ಕೈಗಳು ಜಿಗಿತಾರೆ.
ಮಾಡೋಣ. ಈ ರೀತಿ ಬಂದ್ಬಿಟ್ಟು ಬಲಗಾಲಲ್ಲಿ ಇಟ್ಬಿಡಿ. ನೋಡಿ, ಈ ಆಸನ ಮಾಡೋದ್ರಿಂದ ನಮಗೇನಾಗ್ತದೆ, ನರ ಚೆನ್ನಾಗಿ ಬೇಕಾಗ್ತದೆ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯನ 12 ಹೆಸರುಗಳನ್ನು ಹೇಳ್ತಾ ಮಂತ್ರ ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರ ಮಾಡೋಣ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಖಗಾಯ ನಮಃ. ಓಂ ಪುಷ್ಪೇ ನಮಃ. ಓಂ ಪುಷ್ಪೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ವರ್ಚೇ ನಮಃ. ಓಂ ವರ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ಇಷ್ಟ. ನಮ್ಮಲ್ಲಿ 8 ಚಕ್ರಗಳು. 8 ಚಕ್ರಗಳು ಯಾವುದಾ ಚಕ್ರಕ್ಕೆ ತೊಂದರೆ ಆತಂದ್ರೆ ಆಯಾ ಚಕ್ರಗಳಿಗೆ ಆ ಭಾಗದ ಚಕ್ರಗಳಿಗೆ ನಮಗೆ ನೋವುಗಳಾಗುವಂಥ ಸಮಸ್ಯೆಗಳಿರ್ತವೆ. ಒಂದೇದು ಮೂಲಾಧಾರ ಚಕ್ರ. ಅದು ಮೂಲ ಆಧಾರ ಅಂದರೆ ನಮ್ಮ ಧ್ಯಾನವನ್ನು ಪಡ್ಕೋಬೇಕ. ಧ್ಯಾನಿಗೆ ಒಳ್ಳೆಯ ಮೂಲಾಧಾರ ಚಕ್ರ. ಅದು ಫಸ್ಟ್ ಅದಕ್ಕೆ ಒಂದು ಆಧಾರ. ನಮಗೆ ಮೂಲ ಆಧಾರ ಪಾತ್ರ ಮೂಲಾಧಾರ ಚಕ್ರವು ನಮ್ಮ ಕೆಳಗಡೆ ಭಾಗ ಇರ್ತದೆ. ಎರಡನೇದು ಸ್ವಾಧಿಷ್ಠಾನ ಚಕ್ರ. ಮೂರನೇದು ಮಣಿಪುರ ಚಕ್ರ. ನಾಲ್ಕನೇದು ಹೃದಯ ಚಕ್ರ. ಐದನೇದು ಅನಾಹತ ಚಕ್ರ. ಆರನೇದು ಅಶುದ್ಧಿ ಚಕ್ರ. ಇಲ್ಲೆಲ್ಲ ಧ್ವನಿ ನಮ್ಮ ಒಳ್ಳೆಯ ಸಂಗೀತ ಕಲಿಯುವಾಗ ಅದು ಚೆನ್ನಾಗಿದ್ದರೆ ನಮ್ಮ ಧ್ವನಿಗಳು ಕೇಳಿಸ್ಬೋದು. ಆಮೇಲೆ ಇದು ಏನು ಅರ್ಧಾಧಾರ ಚಕ್ರ. ಆಮೇಲೆ ಸಹಸ್ರಾರ ಚಕ್ರ. ನೋಡಿ, ನಮಗೆ ಅನಾಹತ ಚಕ್ರಕ್ಕೆ ತೊಂದರೆ ಬರ್ತಂದ್ರೆ ನಮಗೆ ಭಾಳಷ್ಟು ತೊಂದರೆಗಳು ಬರ್ತಾವೆ. ಪ್ರತಿಯೊಂದು ಚಕ್ರಕ್ಕೆ ಚಕ್ರ ಚೆನ್ನಾಗಿ ಹೋಗ್ಬೇಕು. ಚಕ್ರದಿಂದ ನಮಗೆ ಈ 3 ಚಕ್ರಗಳು ಎಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳು ಮತ್ತು 3 ನಾಡಿಗಳು ಬರ್ತಾವೆ. ಬಲಗಡೆಯದು ಪಿಂಗಳ, ಇದು ಈ ಪಿಂಗಳ ಮತ್ತು ಎಡಗಳ ನಾಡಿ,
ಆಗ ಸುಷುಮ್ನ ನಾಡಿ ಅಂತೇಳಿ ಹಿಂದ್ಗಡೆ ಇರ್ತದೆ. ಈ ನಾಡಿಗಳು ಸ್ವಲ್ಪ ಚೆನ್ನಾಗಿ ಮುಖೋಮುಖವಾಗಿ ನಮಗೆ ಹರಿಬೇಕು. ವಾಯುವನ್ನು ಆ ರೀತಿ ನಾವು ಮೂರು ಈ ಏನು ಮಂತ್ರಚಕ್ರ ಅವರುಗಳು ಈ ಮೂರು ನಾಡಿಗಳಲ್ಲಿ ನಾವು ಪ್ರಾಣಶಕ್ತಿಯನ್ನು ಹರಿಸ್ಬೇಕು. ಅವು ಮೂರು ಚೆನ್ನಾಗಿ ಇರಬೇಕು. ಈಗ ಸ್ವಾಧಿಷ್ಠಾನ ಚಕ್ರಕ್ಕೆ ಆಸನಗಳು ಬೇರೆ ಇದಾವ, ಮಣಿಪುರ ಚಕ್ರಕ್ಕೆ ಇದಾವ, ಮೂಲಾಧಾರ ಚಕ್ರಕ್ಕೆ ಬೇರೆ ಬೇರೆ ಅದಾವ, ಅದಕ್ಕೆ ಪ್ರಾಣಾಯಾಮಗಳು ಅದಾವ. ಆ ಚಕ್ರಗಳನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಏನು ಮಾಡಬೇಕು? ಆ ಆಸನಗಳನ್ನು ಮಾಡಬೇಕು. ಈಗ ನಮಗೊಂದು ಉದಾಹರಣೆ ಇಟ್ಕೊಳ್ಬೇಕು. ಇಲ್ಲೇ ಅನಾಥ ಚಕ್ರ ಬರ್ತೈತಿ. ಅನಾಥ ಚಕ್ರಕ್ಕೆ ಯಾವ ಆಸನ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಭುಜಂಗಾಸನ ಮಾಡಬೇಕು. ಆ ಭುಜಂಗಾಸನ ಮಾಡೋದ್ರಿಂದ ನಮ್ಮ ಅನಾಥ ಚಕ್ರ ವಿಸ್ತಾರವಾಗತ್ತೆ. ಅದರ ತೊಂದರೆಗಳನ್ನು ನಿವಾರಣೆ ಅದರಷ್ಟು ಭಾಳಷ್ಟು ತೊಂದರೆಗಳಲ್ಲ ಅನಾಥ ಚಕ್ರವನ್ನು. ಆ ಅನಾಥ ಚಕ್ರ ನಾವು ನಿವಾರಣೆ ಮಾಡೋದು ಏನು ಮಾಡಬೇಕು? ಅದಕ್ಕೆ ಸೂರ್ಯ ನಮಸ್ಕಾರಗಳು ಮಾಡೋದ್ರಿಂದ ಭುಜಂಗಾಸನ ಬರ್ತದೆ. ಭುಜಂಗ ನಾಲ್ಕೇ ನಾವು ಏನು ಮಾಡಬೇಕು? ಸೂರ್ಯ ನಮಸ್ಕಾರ ಕಂಪಲ್ಸರಿ ಒಂದು ಸಲ ಅಥವಾ 2 ಸಲ ಮಾಡಬೇಕು. ಈಗ ತಗೊಳ್ಳಿ, ಸೂರ್ಯ ನಮಸ್ಕಾರದ ಆಸನಗಳನ್ನು ಸರಿಯಾಗಿ ಮಾಡೋಣ. ಓಂ ಪ್ರಣವಾಸನ, ಓಂ ಪ್ರಣವಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಥವಾ ಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗಾಸನ, ಭುಜಂಗಾಸನ. ಭುಜಂಗಾಸನ ನಮ್ಮ ಅನಾಥ ಚಕ್ರಕ್ಕೆ ಒಳ್ಳೆಯದಿದೆ. ಅನಾಥ ಚಕ್ರವನ್ನು ಚೆನ್ನಾಗಿ ಇಟ್ಕೊಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಭುಜಂಗಾಸನವನ್ನು ಮಾಡಬೇಕು. ಈ ಅನಾಥ ಚಕ್ರ ನಮ್ಮಲ್ಲಿ ಅನಾಥ ಚಕ್ರದಿಂದ ಭಾಳಷ್ಟು ತೊಂದರೆಗಳಿರ್ತಾವೆ. ಅವೆಲ್ಲ ತೊಂದರೆ ನಿವಾರಣೆ ಮಾಡ್ಕೋಬೇಕು. ಏನು ಮಾಡಬೇಕು? ಭುಜಂಗಾಸನ ಮಾಡಬೇಕು. ಪರ್ವತಾಸನ, ವಾಮಸ್ಯ ಸಂಚಾಲನಾಸನ, ಪಾದಹಸ್ತಾಸನ, ಉದ್ವಸ್ತಾಸನ, ಪ್ರಣವಾಸನ, ವಿಶ್ರಾಮ. 2 ಕೈಗಳ ಮೇಲೆ ಇಟ್ಟು ಎದುರುಗಡೆ ಎದ್ಕೊಂಡು ನಿಧಾನವಾಗಿ ಈ ರೀತಿ ವಿಶ್ರಾಮ ಸ್ಥಿತಿಯಲ್ಲಿ ಕೂತ್ಕೊಂಡ್ರಿ. ರಿಲೀಫ್ ಆಗಿ ಆರಾಮ ಮಾಡಿ. ಈ ಹೃದಯಾಸ ಶಾಂತವಾಗುತ್ತೆ. ನಿಮ್ಮ ಮನಸ್ಸು ಉಸಿರಾಟ ಕಡೆ ಸದಾ ನಮ್ಮ ಮನಸ್ಸು ಯೋಗದ ಕಡೆ ಇರಬೇಕು. ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು. ಶರೀರದಲ್ಲಿ ಮನಸ್ಸು ಉಸಿರು ಯಾರು ಹೊರಗೆ ಬರಬೇಕು, ಹೊರಗೆ ಬರಬೇಕು, ಅದರ ಕಡೆ ನಮ್ಮ ಮನಸ್ಸಿರಬೇಕು. ಯೋಗಕ್ಕೆ ಬಂದರೆ ಯೋಗದ ಕಡೆ ಇರಬೇಕು. ಯೋಗವನ್ನು ಇಷ್ಟಪಟ್ಟು ಕಲಿಬೇಕು. ಮನಸ್ಸಿನಲ್ಲಿ ಅವ್ರೇನು ಕಲಿಸ್ತಾರ, ಏನೇನು ಕಲಿಸ್ತಾರ ಅಂತ ತಲೆ ಹಾಕೋದು. ನನಗೇನು ಚೆನ್ನಾಗಿ ಕಲಿಬೇಕು. ನೀವು ಯಾವಾಗ ಅದನ್ನೆಲ್ಲ ಕಲ್ತ್ಬಿಟ್ಟು ನಡಕಂತ ಈಗ ಮೊದಲ ಅಂತೇಳಿ ಕೆಳಗೆ ಹಾಕೊಂಡ್ರಲ್ಲ, ಆ ಭಾವ ಹೋಗೋದು, ಅಹಂಕಾರ ಹೋಗೋದು. ಅಂದಾಗ ನಮ್ಮ ಯೋಗ ಸಿದ್ಧಿ ಆಗುತ್ತೆ, ಯೋಗ ಸಾಧಕರ ಸ್ವಲ್ಪ ಕಾಲವನ್ನು ಬರಬೇಕು. ಕಾಲ ಮುಟ್ಟಬೇಕು. ಅದನ್ನು ತಿಳಿಸಿ ಪಾದಗಳನ್ನು ಈ ರೀತಿ ನೋಡಿ ಮಾಡೋದ್ರಿಂದ ನಮ್ಮ ಹಿಂಬಳದ ನೋವುಗಳು ಮತ್ತು ನಮ್ಮ ಕಾಲು ದಳದ ನೋವುಗಳು ಮತ್ತು ನಮ್ಮ ಕೀಲು ನೋವುಗಳ ನಿವಾರಣೆ, ಬಲಗಳನ್ನು ಹೆಚ್ಚು 10 ಸಲ 20 ಸಲ 20-25 ಸಲ ಈ ರೀತಿ ಮಾಡಿ. ಬಟರ್ಫ್ಲೈ ಮಾಡೋದ್ರಿಂದ ನಮ್ಮ ಎಲ್ಲ ರೋಜುಗಳು
ಇಲ್ಲಿ ಬದ್ಧ ಪದ್ಮಾಸನ ಅಂತಾರೆ. ಈ ರೀತಿ ಮಾಡ್ಬೋದು. ಇದು ವಿಶ್ವ ಯೋಗ ದಿನಾಚರಣೆ ಒಳಗೆ ಇದು ಒಂದು ಆಸನ ಬರ್ತದೆ. ಇದು ಬದ್ಧ ಬದ್ಧಾಸನ ಬರ್ತದೆ. ಈ ರೀತಿ ಕೊಡೋದು. ಈಗ ಎಡಗಾಲ ತೆಗೆದುಕೊಂಡು ಈ ರೀತಿ ಬಲಗಾಲ ಇಡೋದು. ಈ ರೀತಿ ಬಲಗಾಲ ತೆಗೆದುಕೊಂಡು ಬಲಗಾಲಿನ ಬಚ್ಚಿಡ್ಕೊಳ್ಳಿ. ಈ ಇಡೋದ್ರಿಂದ ಈ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಹೋಗ್ತದೆ. ಈ ಬಲಗಳನ್ನು ಹಾಕೋಬೇಕು. ಹಾಕಿ ಬತ್ತಿ ಹಿಡಿಬೇಕು. ಈ ರೀತಿ ಆಮೇಲೆ ಆಮೇಲೆ ಬಲಗಳನ್ನು ತಿಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಈ ರೀತಿ ಕಾಲು ತೆಗೆದುಕೊಂಡು ಕೂಸಿನ ಆಚೆದ ಹಿಂಗೆ ಆಡಿಸ್ಬೇಕು. ಈ ರೀತಿ ತೋರಿ ಈ ರೀತಿ ಇಟ್ಕೋಬೇಕು. ಇಲ್ಲಿ ಮೇಲೆ ಈ ರೀತಿ ನಿಧಾನವಾಗಿ ಮಗುವಿನ ಆಸನ ಕೂಸಿನ ಆಸನ ಹಾಸಿದ್ರೆ ಈ ಭಾಗ ಇನ್ನೊಂದು ಈ ಭಾಗ ಎಲ್ಲ ಚೆನ್ನಾಗಿ ವರ್ಕ್ ಆಗೋದ್ರಿಂದ ನಮ್ಮ ನಾಡಿಯಲ್ಲಿರುವಂಥ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದೆ. ಇಷ್ಟ. ಈಗ ಬಲಗಾಲ ನೀರು ಎತ್ತಿ ಇದು ರಿವರ್ಸ್. ಎಡಗಾಲ ಎತ್ತಿ ಎಡಗೈನ ನಿಲ್ಲಿಸಿದ್ದೀವಿ. ಇದು ಈಗ ವಕ್ರಾಸನ ಮಾಡೋಣ. ತೋರಿ ವಕ್ರಾಸನ ಮಾಡೋದ್ರಿಂದ ಈ ರೀತಿ ಎಡಗಾಲನ್ನು ಚಿಕ್ಕದು ಎಡಗೈಯಿಂದ ಎಡಗಾಲದ ಮೊಳಕಾಲ ನಡೀತದೆ. ಕಾಲ ವಿಷಯದ ಪೂರ್ತಿ ಇದು ಈಗ ಅರ್ಧ ಮಚ್ಚೆಯಿಂದ ಆಸನ ಮಾಡೋಣ. ಈ ರೀತಿ ಈ ಕಾಲು ಮುಂದೆ ಹೋಗೋದು. ನೋಡೋಣ, 5 ಗಂಟೆಯಲ್ಲಿ ಇರುವಂಥ ವಿಸ್ತಾರಗಳೆಲ್ಲ ಬರಬೇಕು. ನೀವು ಬಟ್ಟೆಯನ್ನು ಹೆಂಗೆ ಹಿಡಿತೀರಿ ನೀರಿನಿಂದ ಕೊಡುವಾಗ ಹಾಗೆಲ್ಲ ಈ ಆಸನ ನೀರಿನ ತಿಳಿಬಹುದು. ಇದು ಈಗ ನೋಡಿ ಈ ರೀತಿ ವಜ್ರಾಸನ ಮಾಡಬೇಕಾದ್ರೆ ಏನು ಮಾಡಬೇಕು, ಈ ರೀತಿ ಮಾಡಿ. ಮಂದೋಕಾಸನ ಸಕ್ಕರೆ ಕಾಯಿಲೆಗೆ ಹೆಸರನ್ನು ಬಿಡ್ತಾ ಸಿಬ್ಬೊತ್ತಿದರೆ ಕೈಗಳನ್ನು ಮಡಿಚಿ ಈ ರೀತಿ ನಮ್ಮ ದೃಷ್ಟಿಯಲ್ಲಿ ಯಾರಿಗೆ ಮೊಣಕಾಲದ ನೋವುಗಳು ಭಾಳ ಬಂದರೆ ಈ ಮಂದೋಕಾಸನ ಮಾಡಬೇಕು. ಕುತ್ತಿಗೆ ನೋವಿದ್ರೂ ಅವ್ರು ನಿಧಾನ ನಿಮಗೆ ಎಷ್ಟು ಕಷ್ಟ ಮಾಡಿ. ಈಗ ಮೂರು ಸಲ ಮಾಡಿ ಈ ರೀತಿ ಇದರಲ್ಲಿ 2 ಸಲ ಮಂದೋಕಾಸನದಲ್ಲಿ 2 ಥರ ಇರ್ತದೆ. ಎಡಗೈ ಹಸಿರು ಮೇಲೆ
ನಿಮ್ಗೆ ಎಷ್ಟು ಬೇಕಷ್ಟೇ ಮಾಡಿ, ಬೇರೆ ಹೆಚ್ಚು ಹೆಚ್ಚು ಮಾಡ್ತಾ ಇರೋದು. ಈಗ ಅರ್ಧ ಉಷ್ಟ್ರಾಸನ ಮಾಡೋಣ. ಈ ರೀತಿ ಕೈಗಳಲ್ಲಿ ಎರಡು ಕಾಲುಗಳಲ್ಲಿ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಷ್ಟು ನೀರಲ್ಲಿ ಪ್ರಯತ್ನ. ಕಾಲುಗಳ ಸಿಗಾಯಿಲ್ಲ ಬೆನ್ನಿನ ಭಾಗ ಬೈಲಿ ಮತ್ತೆ ಮುಂದೆ ಹೋಗ್ತದೆ. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಎಡಗೈಯಿಂದ ಎಡಗಾಲು ಮುಂದೆ, ಬಲಗೈಯಿಂದ ಬಲಗೈಯಿಂದ ಎಡಗೈಯಿಂದ ಎಡಗೈ ಮುಂದೆ ಹೋಗಬೇಕು. ಅತ್ಯಂತ ಒತ್ತಬೇಕು. ಈಗ ಗೋಮುಖಾಸನ ಮಾಡೋಣ. ಎಡಗೈ ಮುಖವನ್ನು ಮುಚ್ಚಬೇಕು. ಬಲಗಾಲನ ಎಡಗಾಲ ಮೇಲೆ ಈ ರೀತಿ ಇಟ್ಟು ಯಾವ ಕಾಲ ಮೇಲ್ಗಡೆ ಆ ಕೈ ಮೇಲ್ಗಡೆ ಇರ್ತದೆ. ಗೋಮುಖಾಸನ ಮಾಡೋದ್ರಿಂದ ಕುತ್ತಿಗೆಯನ್ನು ಓದಿರ್ತಾವೆ. ಅವರಿಗೆ ಕುತ್ತಿಗೆ ಜಾಸ್ತಿ ವೇಟ್ ಜಾಸ್ತಿ ಆಗಿ ಕುತ್ತಿಗೆ ಆಗುವಂಥ ಸಂಭವ ಇರುತ್ತೆ. ಈ ಆಸನ ಮಾಡೋದ್ರಿಂದ ಕುತ್ತಿಗೆ ನೆಟ್ಟಗಾಗ್ತದೆ. ರಕ್ತ ಸಂಚಾರ, ಕುತ್ತಿಗೆಗಳು ರಕ್ತ ಸಂಚಾರ ಮಾಡೋದ್ರಿಂದ ನಮಗೆ ಎಷ್ಟು ಕಣ್ಣು ಮುಚ್ಚಿ ನಮ್ಮ ನಾಡಿಗಳ ದೀಪವನ್ನು ಬೆಳೆಸ್ತದೆ. ಇದು ಆಸನಗಳನ್ನು ನಿಧಾನವಾಗಿ ಕಲಿಬೇಕು. ಕಲಿತ ನಂತರ ಹೆಚ್ಚೆಚ್ಚು ಆ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಹೆಚ್ಚಿಗೆ ಲಾಭ ಪಡ್ಕೋಬೇಕಾದ್ರೆ ಏನು ಮಾಡಬೇಕು, ಆ ಸ್ಥಿತಿಯಲ್ಲಿ ಹೆಚ್ಚು ನಿಲ್ಲಬೇಕು. ಒಂದೇ ಕೈಗಳು ಎರಡು ಸಿಗುವುದಿಲ್ಲ. ಒಂದು ಖರ್ಚಿಪ್ಪನ್ನು ತೆಗೆದುಕೊಂಡು ಹಿಂದ್ಗಡೆ ಹೋಗೋದು ಎರಡು ಖರ್ಚಿಪ್ಪನ್ನು ಎರಡು ಕಡೆ ಕೂಡಿಸ್ಕೊತ ಜಪ್ಪತ್ತ ಕೈಗಳನ್ನು ಕೂಡಿಸಿ ಲಾಭ ಮಾಡಬೇಕು. ಈಗ ಶಶಾಂಕಾಸನ ಮಾಡೋಣ. ಮಾನಸಿಕ ವಲಯಗಳಿಗೆ ಮತ್ತು ಬೇಜಾರಾದ ಶಶಾಂಕಾಸನ ಮಾಡೋದು. ಇದು ಚಾಯಿ ಪೋಷಣೆ ಅಂತಾರೆ. ಈ ರೀತಿ ಕೈಗಳನ್ನು ಮುಂದೆ ಚಾಚಬೇಕು, ಮುಂದೆ ಚಾಚಬೇಕು. ಈ ರೀತಿ ಕಾಲಗಳನ್ನು ಕಟ್ಟಬೇಕು. ನೋಡಿ ಆಸನ ಮಾಡೋದ್ರಿಂದ ಮನಸ್ಸು ಶಾಂತ ಆಗ್ತದೆ. ಅದರಲ್ಲಿ ಶರೀರವು ವಿಶ್ರಾಂತಿಯನ್ನು ಪಡೆಯುತ್ತದೆ. ಈ ಶರೀರ ಹಾಗೆ
dove? Quello lui. ಇದೇನು ಮಾಡಬೇಕು? ಸ್ವಲ್ಪ ಮಲ್ಕೊಂಡು ಎರಡು ಕಾಲುಗಳು ಏಕಪಾದ ಅಂಗುಷ್ಟನಾಶ ಸ್ಪರ್ಶಾಸನ ಹೆಸರಿದ್ದಾರೆ. ಈಗಲೂ ಏಕಪಾದ ಅಂಗುಷ್ಟನಾಶ ಸ್ಪರ್ಶಾಸನ ಆಗಲೇ ಎರಡು ನಿಲ್ಕೊಂಡು ಮುಗಿಯುತ್ತೆ. ಆಮೇಲೆ ಎರಡು ಕಾಲಕ್ಕೆ ದ್ವಿಪಾದ ಅಂಗುಷ್ಟ ನಾಶಸ್ಸು ಇರುತ್ತೆ. ಕಾಲನ್ನು ಕೂರಿಸ್ಬೇಕು, ಕೈಗಳೆಲ್ಲ ಲಾಕ್ ಮಾಡಿ ಹಿಡ್ಕೋಬೇಕು. ಇದು ಅಂಗುಷ್ಟಿಕ ದ್ವಿಪಾದ ಅಂಗುಷ್ಟ ನಾಶ ಸ್ಪರ್ಶಾಸನ. ಈ ರೀತಿ ಕಾಲನ್ನು ಮಾಡಿತ್ತು. ಈಗ ಈ ಆಸನ ಇನ್ನೊಂದು ಹೇಳತಕ್ಕ ಯೋಗ ನಿದ್ರಾಸನ ಅಂತ. ಇಲ್ಲಿ ಹಾಕೋದು. ಆಮೇಲೆ ಎರಡೂ ಕಾಲಗಳನ್ನು ಈ ರೀತಿ ಲಾಕ್ ಮಾಡಿ ಇದಕ್ಕೆ ಯೋಗ ನಿದ್ರಾಸನ ಅಂತ. ಹಾಗಾಗ್ತದೆ ಈ ರೀತಿ ಮಾಡಬೇಕು. ಯೋಗ ನಿದ್ರಾಸನ ಇದು ಮಾಡೋದ್ರಿಂದ ಈ ರೀತಿ ಯಾವ ಕೈ ಮಾಡಬೇಕು. ಈ ರೀತಿ ನಮ್ಮ ಪವನ ಮುಕ್ತಾಸನ ಮಾಡಿಕೊಂಡು ಈ ರೀತಿ ನೀವು ಸಕ್ರಿಯವಾಗಿದ್ದರೆ ಅವಸರ ಮಾಡಬಾರ್ದು. ಯಾವಾಗಲೂ ನಿಧಾನವಾಗಿ ಮಾಡಬೇಕು. ಈಗ ಎರಡು ಕೈಗಳನ್ನು ಕಾಲನ್ನು ಇಟ್ಕೊಂಡು ಈ ರೀತಿ ಕಾಲನ್ನು ಆರೋಗ್ಯ ಮತ್ತು ಬ್ಯಾಲೆನ್ಸ್ ಇಟ್ಕೊಳ್ಳಿ ಚೆನ್ನಾಗಿ. ಈ ರೀತಿ ಕಾಲವಾಗಲೇಬೇಕು. ಹೆಚ್ಚೆಚ್ಚು ಈ ಆಸನದಲ್ಲಿ ಇರಬೇಕು. ನೋಡಿ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ ಈ ಆಸನ ಮಾಡೋದು. ಗರ್ಭಿಣಿಯರಿಗೆ ಇದು ಒಳ್ಳೆಯ ಆಸನ. ಈ ಆಸನ ಅವರು ಮಾಡಿದ್ರೆ ಚೆನ್ನಾಗಿ ಈ ರೀತಿ ಬ್ಯಾಲೆನ್ಸ್ ಇರಬೇಕು. Musangkala ini sudah dan ini kalau itu juga berapa yang boleh.
ಓಂಕಾರದಿಂದ ನಮ್ಮ ಎಲ್ಲ ನಾಡಿ ಒಳಗೆ ಎಲ್ಲ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಓಂಕಾರ ಸ್ವರಗಳು ಹೋಗೋದ್ರಿಂದ ಪ್ರತಿಯೊಂದು 8 ಚಕ್ರಗಳು ಜಾಗೃತ ಆಗ್ತಾ ಹೋಗ್ತವೆ. ಓಂಕಾರ ಹೇಗಿರ್ಬೇಕಂತಂದ್ರೆ ಸ್ವರದ ನಾದದೊಂದಿಗೆ ಇರಬೇಕು. ಚೇರಳು ನಾದವನ್ನು ಹೊರಡಿಸ್ಬೇಕು ಓಂಕಾರದ ಅಂದರೆ ಆ ರೀತಿ ಓಂಕಾರವನ್ನು ಮಾಡಬೇಕು. ಓಂಕಾರವನ್ನು ಮಾಡೋಣ. ಹೆಸರನ್ನು ತಿಳಿದುಕೊಳ್ಳಿ. ಮೂಲಾಧಾರದಿಂದ ಮನಸ್ಸು ವಿಶ್ರಾಂತಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ಗಮನ ಇರಲಿ. ಶುಭ ನೀವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯನ್ನು ತಿರುಳಾಡಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನ ಅನುಭವ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನಗಳು ಕೈಗಳನ್ನು ಕೂಡ ಕೈಗಳು ಮುಚ್ಚಿ ಕಣ್ಣು ಹಚ್ಚಿ ಹೊಟ್ಟೆಯಲ್ಲಿ ಬೆನ್ನಲ್ಲಿ ಕರೆಗಳು ಕಾಲುಗಳಿಗೆ ಮಾಡಬೇಕು. ಈಗ ಶಾಂತಿಯಿಂದ ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈಗ ರೋಗಗಳನ್ನು ಪ್ರಜ್ಞೆ ಭೂಮಿ ನಮಸ್ಕಾರ ಮಾಡಿ ಎಲ್ಲರಿಗೂ ನಮನಗಳು. ಮತ್ತೆ ನಾಳೆ ಬೆಳಿಗ್ಗೆ ಉಚಿತವಾಗಿ 6:30 ಗಂಟೆಗೆ ಯೋಗವನ್ನು ಪ್ರಾರಂಭ ಮಾಡಿ ತನ್ನೆಲ್ಲ ಎಸ್ ಕೆ ಒಳಗೆ ಕ್ಷೇತ್ರದಲ್ಲಿ ಭಾಗವಹಿಸಿ ನೋಡಿ ಮತ್ತೊಬ್ಬರಿಗೆ